ಅದನ್ನೇ ಹೇಳಿದ್ದೆಲ್ಲ ಬರ್ತದೆ. ಮೊದಲು ಗೃಹ ಸಚಿವರು ಹೇಳಿದ್ರು ಸಣ್ಣ ಘಟನೆ ಅಂತ, ಅದೊಂದು ಆಕಸ್ಮಿಕವಾದಂಥ ಪ್ರಕರಣ. FIR ಅಲ್ಲಿ ಏನಿದೆ, ಪೊಲೀಸ್ FIR ಆಗಿದಾಗ ಕೋಮುಗಲಭೆ ಅಂತಕ್ಕಂಥದ್ದು FIR. ನಂತರ ನಮ್ಮಗಳನ್ನು ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ಈ ಸರ್ಕಾರದಲ್ಲಿ ಗೃಹ ಸಚಿವರ ಹೇಳಿಕೆ ನೋಡಿದಾಗ ಪಾಪ ಮೂರು ಅವಧಿ ಮಂತ್ರಿ ಆಗಿದ್ರಂತಲ್ಲ, ಭಾಳ ಅನುಭವ ಇದೆಯಂತಲ್ಲ. ಇದೇ ಅವರ ಅನುಭವ. ಹೋಗಲಿ, ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಘಟನೆದು ವಿಷಯಗಳನ್ನು ಕ್ರೋಢೀಕರಿಸಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಸೌಜನ್ಯವಾದ ಇರಬೇಕಲ್ಲ. ಅವ್ರು ಹೇಳಿದ್ದೆ ಸರಿ ಅಂತ ಹೇಳಿದ್ರೆ ಆಗುತ್ತೆ. ಈಗ ನಾನು ಹೇಳಿಕೆ ಕೊಡಬೇಕಾದ್ರೆ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಮಾಹಿತಿಯನ್ನು ಹಲವಾರು ರೀತಿಯಲ್ಲಿ ನಾನು ಪಡೆದು ನಂತರ ಮಾತಾಡಿದೆ. ಪಾಪ ಅವರು ಭಾಳ ದೊಡ್ಡವರಿದ್ದಾರೆ. ಇಲ್ಲಿ ಪ್ರಶ್ನೆ, ಇವತ್ತು ಮಂಡ್ಯದ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿದ್ದಾರೆ, ಪಾಪ ಈಗ ಅವ್ರಿಗೆ ಅರಿವಾಗಿದೆಯೇನು ಅಂತ ಗೊತ್ತಿಲ್ಲ. ಅರಿವಾಗಿರ್ಬೋದು. ಅಲ್ಲಿ ಇವತ್ತು ಗಲಾಟೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಇದ್ದಿದ್ದು 150 ಜನ. 10 ನಿಮಿಷದಲ್ಲಿ ಅವ್ರನ್ನ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು. ಯಾತಕ್ಕೆ ಮಾಡಲಿಲ್ಲ? ಯಾಕೆ ಫೇಲ್ಯೂರ್ ಆಯ್ತದು? ಇದೆಲ್ಲ ನೋಡಿದಾಗ ಸರ್ಕಾರದಲ್ಲಿ ಇಂಥ ಒಂದು ಪ್ರಕರಣಗಳು ನಡೀಲಿ ಅಂತಕ್ಕಂಥ ಉದ್ದೇಶ ಅವರಿಗಿದೆ. ಕಾರಣ, ಈಗ ನೀವು ಕಳೆದ 1 ತಿಂಗಳಿಂದ ನಾನು ಮಾಧ್ಯಮದಲ್ಲೇ ಗಮನಿಸ್ತೀನಿ, ಹಲವಾರು ಸೂಕ್ಷ್ಮವಾದಂಥ ಪ್ರಕರಣಗಳು ಪ್ರತಿನಿತ್ಯ ನಿಮ್ಮ ಹತ್ರ ಬರ್ತಾ ಇದೆ. ಪ್ರತಿನಿತ್ಯ ನೀವು ಹಲವಾರು ಸೂಕ್ಷ್ಮವಾದಂಥ ವಿಷಯಗಳನ್ನು ಬಿತ್ತರಿಸ್ತಕ್ಕಂಥದ್ದೇನಿದೆ, ಅದನ್ನು ಬಿತ್ತರಿಸ್ತಕ್ಕಂಥ ಒಂದು ಮಾಹಿತಿ ಕೊಡರೆ ಪೊಲೀಸ್ ಇಲಾಖೆ. ಈಗ ಅವೆಂಥವು SIT ತನಿಖೆ, SIT ಚಾರ್ಜ್ ಶೀಟು, ಇವೆಲ್ಲ ಏನು ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಕೈಗೆ ಸಿಗ್ತಾ ಇದೆ. ಯಾರು ಕೊಡ್ತಾ ಇರೋದು? ನೀವು ತನಕ ಮಾಡಿರ್ತಕ್ಕಂಥ ಸಂಸ್ಥೆನಾ? ಅವೆಲ್ಲ ಬರ್ತಿರೋ ತನಿಖಾ ಸಂಸ್ಥೆಗಳಿಂದ ತಾನೇ ನಿಮಗೆ ಮಾಹಿತಿ ಸಿಗೋದು. ಬರ್ತಾ ಇದೆಯಲ್ಲ ಕತೆ, ಘಟನೆಗಳು ಎಲ್ಲರದ್ದು, ಭಾಳ ಜನದ್ದು. ಈ ಥರ ಘಟನೆಗಳನ್ನು ತರೋದ್ರಿಂದ ಮುಖ್ಯಮಂತ್ರಿಗಳ ಮೂಢ ಹಗರಣ ಇರ್ಬೋದು, ಇಲ್ಲಿಂದ ನಿಮ್ಮ ವಾಲ್ಮೀಕಿ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಇದು ಎಲ್ಲವನ್ನು ಮುಚ್ಚಾಕೊಳ್ಳಲಿಕ್ಕೆ, ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಒಂದು ವಿಷಯಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ನಡೀತದೆ.